ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅಂತ್ಯ ಸಂಸ್ಕಾರಕ್ಕೆ ಮೃತದೇಹ ಸಾಗಿಸಲು ಹರಸಾಹಸ ಪಡಬೇಕಾಗಿದೆ. ಮಡಿಕೇರಿಯಲ್ಲಿ ಎಂಥ ಪರದಾಟ ಇದೆ ಅಂತ ಹೇಳಿದ್ರೆ ನರಕ ಯಾತನೆ ಅಂತಾರಲ್ಲ, ನರಕ ಸದೃಶ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮಡಿಕೇರಿಯಲ್ಲಿ ರಸ್ತೆ ಇಲ್ಲದೆ ಜನ ಪರದಾಟ ಅನುಭವಿಸ್ತಾ ಇದ್ದಾರೆ. ಕನ್ನಂಡ ಬಾಣೆ ಗ್ರಾಮದ ಜನರ ಸಮಸ್ಯೆ ನಿಜಕ್ಕೂ ಕೂಡ ಕೇಳೋರೇ ಇಲ್ಲ ಅನ್ನಂಗಾಗಿದೆ. ರಸ್ತೆ ಇಲ್ಲದೆ ಮೃತದೇಹವನ್ನು ಕಷ್ಟಪಟ್ಟು ಹೊತ್ತು ಸಾಗಿಸುವಂಥ ಸ್ಥಿತಿ ಇದೆ. ಹೇಳಿಕೇಳಿ ಮಡಿಕೇರಿ ಕಾಫಿ ನಾಡು, ಬೆಟ್ಟಗುಡ್ಡಗಳಿಂದಲೇ ಕೂಡಿದಂಥ ಪ್ರದೇಶ, ಮೂಲಭೂತ ಸಮಸ್ಯೆಗಳು ಇವತ್ತಿಗೂ ಮರೀಚಿಕೆ ಆಗಿರುವಂಥ ಜಾಗ. ಕಾಡಿನಲ್ಲಿ ಅಲ್ಲಲ್ಲೋ ಮನೆಗಳಿರ್ತವೆ, ಅಲ್ಲಿ ಸಂಪರ್ಕವೇ ಇಲ್ಲ. ನೋಡಿ, ಇಲ್ಲಿ ಕೂಡ ಕನ್ನಂಡ ಬಾಣೆ ಊರಿದು. ಈ ಗ್ರಾಮದಲ್ಲಿ ಯಾರಾದರೂ ಮೃತಪಟ್ಟರೆ ಅವರನ್ನು ಹೊತ್ತು ಸಾಗೋದಿದೆಯಲ್ಲ, ರಸ್ತೆಯೇ ಇಲ್ಲ ರೀ, ರಸ್ತೆ ಇಲ್ಲ. ಹೀಗೆ ಹರಸಾಹಸ ಪಟ್ಟು ಅಂತ್ಯ ಸಂಸ್ಕಾರವನ್ನು ಮಾಡಬೇಕಾದಂಥ ಸ್ಥಿತಿ ಇದೆ. ನಗರಸಭೆ ವ್ಯಾಪ್ತಿಯಲ್ಲಿ ಹಲವು ಮನೆಗಳಿಗೆ ಸರಿಯಾದ ರಸ್ತೆ ಇಲ್ಲ. 50 ಕುಟುಂಬಗಳು ವಾಸ ಮಾಡುವಂಥ ಬಡಾವಣೆಗೆ ರಸ್ತೆ ಇಲ್ಲ. ಮೆಟ್ಟಿಲು ಹತ್ತಿ ಗ್ರಾಮಸ್ಥರು ಓಡಾಡಬೇಕಾದಂಥ ಪರಿಸ್ಥಿತಿ ಇದೆ. ಗರ್ಭಿಣಿಯರು, ವೃದ್ಧರು, ಅನಾರೋಗ್ಯ ಪೀಡಿತರಿಗೆ ಬಹಳ ಕಷ್ಟ. ಮೊನ್ನೆ ಮೃತಪಟ್ಟಿದ್ದಂಥ ಕನ್ನಂಡ ಬಾಣಿಯ ಧರ್ಮಣ್ಣ 55 ವರ್ಷ, ಆಸ್ಪತ್ರೆಯಿಂದ ಮೃತದೇಹ ಮನೆಗೆ ತರಬೇಕು ಅಂತ ಹೇಳಿದ್ರೆ ನರಕ ಯಾತನೆ ಆಗೋಗಿದೆ. ಮೃತದೇಹ ಅವತ್ತು 100ಕ್ಕೂ ಹೆಚ್ಚು ಮೆಟ್ಟಿಲುಗಳನ್ನು ಹತ್ತಿ ಮತ್ತು ಇಳಿಯುವಂಥ ಪರಿಸ್ಥಿತಿ ಇದೆ. ರಸ್ತೆ ನಿರ್ಮಾಣಕ್ಕೆ ಅರಣ್ಯ ಇಲಾಖೆ ಅವಕಾಶ ನೀಡಿಲ್ಲ ಅನ್ನೋದು, ಇಲ್ಲಿ ರಸ್ತೆ ಆಗಿಲ್ಲ ಅನ್ನುವ ಕಾರಣಕ್ಕಾಗಿ ನೋಡ್ತಾ ಇದ್ದೀರಿ. ಇದು ಕೇವಲ ಒಂದು ಉದಾಹರಣೆ ಮಾತ್ರ. ಈ ರೀತಿ ಅನೇಕ ಗ್ರಾಮಗಳನ್ನು ಇಲ್ಲಿ ಪಟ್ಟಿ ಮಾಡಬೇಕಾಗತ್ತೆ. ಮಲೆನಾಡಿನ ಕಾಡಂಚಿನ ಪ್ರದೇಶದಲ್ಲಿರುವಂಥ ಮನೆಗಳಲ್ಲ ಇವು. ನಗರಸಭೆ ವ್ಯಾಪ್ತಿಗೆ ಒಳಪಟ್ಟಂಥ, ಮಡಿಕೇರಿ ನಗರಸಭೆ ವ್ಯಾಪ್ತಿಗೆ ಒಳಪಟ್ಟಂಥ ಪ್ರದೇಶಗಳಿವು. ಯಾವುದೋ ಕಾಡಂಚಿನಲ್ಲಿರುವಂಥ ಮನೆಗಳ ಕಥೆಗಳನ್ನು ನಾವು ಹೇಳ್ತಾ ಇಲ್ಲ. ಆದರೆ ಇಲ್ಲಿ ಕನ್ನಂಡ ಬಾಣೆ ಗ್ರಾಮ, ಒಂದು 50 ಮನೆಗಳಿದೆ ಸುಮಾರು. ಈ ಮನೆಗಳಿಗೆ ಬರಬೇಕು ಅಂತ ಹೇಳಿದ್ರೆ ಒಂದು ವಾಹನ ಬರುವಷ್ಟು ಜಾಗವೂ ಕೂಡ ಇಲ್ಲ. ಒಂದು ವಾಹನ ಬರುವಷ್ಟು ಜಾಗನೂ ಇಲ್ಲ. ನೋಡ್ತಾ ಇದ್ದೀರಿ, ನಡ್ಕೊಂಡು ಹೋಗೋದೇ ಕಷ್ಟ ಇದೆ, ನಡ್ಕೊಂಡು ಓಡಾಡೋಕ್ಕೆ ಕಷ್ಟ ಇದೆ, 2 ವೀಲರ್ ಓಡಾಡೋಕ್ಕೆ ಕಷ್ಟ ಇದೆ. ಇನ್ನು 4 ವೀಲರ್ ಕತೆ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಸ್ವತಂತ್ರ ಬಂದು ಇಷ್ಟು ವರ್ಷಗಳಾದರೂ ಕೂಡ ಇಂಥ ಪರಿಸ್ಥಿತಿ ಇದೆಯಲ್ಲ ಅಂತ ಹೇಳಿ ಎಲ್ಲೆಲ್ಲೋ ಮೂಲಸೌಕರ್ಯಗಳ ಬಗ್ಗೆ ಇವತ್ತಿಗೂ ಮಾತಾಡಬೇಕಾಗಿದೆ ನಾವು. ರಸ್ತೆ ಇಲ್ಲ, ನೀರಿಲ್ಲ, ಚರಂಡಿ ಇಲ್ಲ, ವಿದ್ಯುತ್ ಇಲ್ಲ. ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳ ಕಳೆದರೂ ಕೂಡ ನೋಡಿ, ಮೃತದೇಹವನ್ನು ಮನೆಗೆ ಹೊತ್ಕೊಂಡು ಬರೋದು ಎಷ್ಟು ಕಷ್ಟ ಇದೆ ಅಂಥೇಳಿ. ಒಂದು ಕಡೆ ಮಳೆ ಸುರಿತಾ ಇರುತ್ತೆ, ಮತ್ತೊಂದು ಕಡೆ ಮೆಟ್ಟಿಲುಗಳನ್ನು ಹತ್ಕೊಂಡು ಬರಬೇಕಾಗಿರುತ್ತೆ. ಜನ ಪರದಾಡ್ತಾ ಇದ್ದಾರೆ. ಇನ್ನು ಯಾರಾದರೂ ಗರ್ಭಿಣಿಯರಿದ್ದರೆ ತಕ್ಷಣ ಆಸ್ಪತ್ರೆ ಕರೆದುಕೊಂಡು ಹೋಗಿ ಡೆಲಿವರಿ ಮಾಡಿಸ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ ಅಲ್ಲಿನ ಜನಕ್ಕೆ. KS ಮಹೇಶ್ ಇದ್ದಾರೆ ಸ್ಥಳೀಯರು, ರಮೇಶ್ ಇದ್ದಾರೆ. ರಮೇಶ್ ಅವರ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಈ ಕನ್ನಂಡ ಬಾಣೆ ಮಡಿಕೇರಿ ವ್ಯಾಪ್ತಿಗೆ ಬರುತ್ತೆ? ಖಂಡಿತ. ಮಡಿಕೇರಿ ನಗರಸಭೆ ವ್ಯಾಪ್ತಿಗೆ ಬರುತ್ತೆ? ಹೌದೌದು, ವಾರ್ಡ್ ನಂಬರ್ 6. ಹೇಳಿ. ನಾವು ಅನ್ಕೊಂಡಿದ್ವಿ ಈ ದೃಶ್ಯ ನೋಡ್ತಾ ಇದ್ರೆ ಯಾವುದೋ ಕಾಡಂಚಿನಲ್ಲಿರುವಂಥ ಮನೆ ಅಂತ ನಾವು ಅನ್ಕೊಂಡಿದ್ವಿ. ಹೌದು, ನಗರಸಭೆ ವ್ಯಾಪ್ತಿಯಲ್ಲಿ ಈ ಪರಿಸ್ಥಿತಿ ಅಂದ್ರೆ? ಹೌದು, ನಗರಸಭಾ ವ್ಯಾಪ್ತಿ ಆದ್ರೂ ಅಲ್ಲಿ ಪಕ್ಕದಲ್ಲಿ ಫಾರೆಸ್ಟ್ ಕೂಡ ಇರೋದ್ರಿಂದ ಫಾರೆಸ್ಟ್ ಪಕ್ಕದಲ್ಲಿ ಇರುವಂತಹ ಒಂದು ಈ ಸ್ಥಳೀಯ ಒಂದು ಜಾಗ ಮುಂಚೆ ಅದು ಪೈಸಾರಿ ಜಾಗ ಆಗಿತ್ತು. ಹಾಗಾಗಿ ಅವತ್ತಿನ ಸರ್ಕಾರ ಒಂದಿಷ್ಟು 20-22 ಜನರಿಗೆ ಹಕ್ಕುಪತ್ರವನ್ನ ನೀಡಿ ನಾವು ಅದಕ್ಕೆ ದಾಖಲಾತಿಗಳೆಲ್ಲ ಆಗಿವೆ. ಸೊ ಅಲ್ಲಿ ಹೋಗ್ಲಿಕ್ಕೂ ಅಲ್ಲಿ ಜಾಗ ಇರ್ಲಿಲ್ಲ, ಅಂದ್ರೆ ದಾರಿ ಮಾಡ್ಲಿಕ್ಕೆ ವ್ಯವಸ್ಥೆ ಇರ್ಲಿಲ್ಲ. ಸ್ಟೆಪ್ ಕೂಡ ನಗರಸಭೆನೇ ನಿರ್ಮಾಣ ಮಾಡಿ ಕೊಟ್ಟಿರುವಂತದ್ದು. ಅಂದ್ರೆ ನಗರಸಭೆ ವ್ಯಾಪ್ತಿಯೊಳಗೆ ಈಗ ರಸ್ತೆ ಇಲ್ಲದಿರುವಂತ ಜಾಗ ಅಂತ ಹೇಳಿದ್ರೆ ಇದೊಂದೇ ಅಂತ ಕಾಣುತ್ತೆ. ಸೊ ಹಾಗಾಗಿ ರಸ್ತೆಗೆ ನಾವು ಹಣವನ್ನು ಕೂಡ 4ನೇ ಹಂತದ ಏನು ನಮ್ಮ ನಗರೋತ್ಥಾನದ ಇದೆ ಆ ಫಂಡ್ ಅಲ್ಲಿ ಸುಮಾರು 25 ಲಕ್ಷವನ್ನ ಕಾಯ್ದಿರಿಸಿ ಟೆಂಡರ್ ಮಾಡಿ. ನಗರಸಭೆ ಸದಸ್ಯರ ನೀವು? ಹೌದು, ನಾನು ಸದಸ್ಯ. ನಾನು ಆ ವಾರ್ಡ್ ಆ ಭಾಗದ ಸದಸ್ಯ. ಅದೇ ವಾರ್ಡ್ನ ಸದಸ್ಯರ ನೀವು? KS ರಮೇಶ್ ನಗರಸಭೆ ಸದಸ್ಯ. ಓಕೆ. ಸೊ ಹಾಗಾಗಿ ಅದೀಗ ಕೆಲಸ ಮಾಡಕ್ ಹೋಗೋತ್ತಿಗೆ ಫಾರೆಸ್ಟ್ ನವರು ತಮ್ಮ ಕಾನೂನು ಹಿಡ್ಕೊಂಡು ಅಲ್ಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಮಾಡಕ್ ಆಗೋದಿಲ್ಲ ಅಂತ ಹೇಳಿ ತಡೆ ಒಡ್ಡಿದ್ದಾರೆ. ಓಕೆ ಓಕೆ. ಈ ಫಾರೆಸ್ಟ್ ಅವ್ರದ್ದು ಏನ್ ಕತೆ ಅಂತ, ಯಾಕೆ ಅವಕಾಶ ಯಾಕೆ ಕೊಡೋದಿಲ್ಲ? ಫಾರೆಸ್ಟ್ ಅವರು ಗೊತ್ತಲ್ಲ ಸರ್, ಅವರ ಕಾನೂನು ರಸ್ತೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ,
ಅದನ್ನ ನಾವು ಒತ್ತುವರಿ ಮಾಡ್ಕೊಳ್ಳೋಗಿಲ್ಲ. ಆದ್ರೆ ಆ ಫಾರೆಸ್ಟ್ ನ ಆ ಜೊತೆಯಲ್ಲಿ ಅದನ್ನ ಈ ಕಡೆನೆ ನಾವಿರುವಂತದ್ದು, ನಾವೇನು ಆ ಫುಟ್ಪಾತ್ ಇದೆ ಆ ಫುಟ್ಪಾತ್ನೇ ಹೊಡೆದು ಕಾಂಕ್ರೀಟ್ ರಸ್ತೆ ಮಾಡ್ಲಿಕ್ಕೆ ಹೊರಟಿರುವಂತದ್ದು. ಅದು ಜನರ ಬೇಡಿಕೆ ಕೂಡ ಆಗಿತ್ತು. ಅದಕ್ಕಾಗಿ ನಾನು ಏನು ಆಶ್ವಾಸನೆ ಕೊಟ್ಟಿದ್ದೆ ಅದ್ರ ಪ್ರಕಾರ ಹಣವನ್ನು ಕೂಡ ಕಾಯ್ದಿರಿಸಿದೆ. ಟೆಂಡರ್ ಆಗಿದೆ. ಸರಿ ರಮೇಶ್ ಅವರೇ, ಒಟ್ಟು ಎಷ್ಟು ಮನೆಗಳಿದ್ದಾವೆ ಇಲ್ಲಿ? ಒಂದು 20-22 ಮನೆಗಳಿದೆ ಸರ್. ಒಂದು 200-250 ಜನ ಇದ್ದಾರೆ ಒಟ್ಟು. ಓಕೆ, 20-22 ಮನೆಗಳಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು 2 ವೀಲರ್ ಮನೆ ಮುಂದೆ ಹೋಗಕ್ಕೆ ಜಾಗ ಇಲ್ಲ ಯಾವ ಒಂದು ಸಿಲಿಂಡರ್ ಹೊತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಸರ್. ಸಾಲದಕ್ಕೆ ಈಗಾಗ್ಲೇ ನೋಡಿದ್ರಿ ನಾವು, ನಿನ್ನೆ ಒಂದು ಸಾವಾಯ್ತು ಪಾಪ ಧರ್ಮಣ್ಣ ಅಂತ ಹೇಳೋರು. ಅವರ ಒಂದು ಇದು ಏನು ಸಾವನ್ನ ಸಾಗಿಸ್ಲಿಕ್ಕೆ ಪಟ್ಟಿದ್ದನ್ನು ಕೂಡ ನಾನು ಅಲ್ಲಿ ಖುದ್ದು ಪ್ರೆಸೆಂಟ್ ಇದ್ದೆ. ಸೊ ಅದು ಬಾಲಕ ಅದೇ ರೀತಿ ಒಂದು ಗರ್ಭಿಣಿಯರಾಗ್ಲಿ ಒಂದು ಹಾಸ್ಪಿಟ್ಲಿಗೆ, ಅಲ್ಲಿ ವಯಸ್ಸಾದವ್ರು ತುಂಬಾ ಇದ್ದಾರೆ. ಈಗ ಎಲ್ಲ ಮನೇಲಿ ಒಂದೊಂದು ಜನ ವಯಸ್ಸಾದವ್ರು ಇದ್ದಾರೆ. ಒಂದು ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೂ ಅಲ್ಲಿ ಉಳಿದು ಹೋಗೋದು ಹತ್ತೋದೇ ಒಂದು ದೊಡ್ಡ ಸಾಹಸ ಆಗಿದೆ. ಈಗ ಮೆಟ್ಲು ಮಾಡಿದಿರಲ್ಲ, ಮೆಟ್ಲು ಜಾಗದಲ್ಲಿ ರಸ್ತೆ ಮಾಡ್ಲಿಕ್ಕೆ ಅವಕಾಶ ಆಗೋದಿಲ್ವಾ? ಅಷ್ಟು ಇಳಿಜಾರಿದೆಯಾ ಅದು? ಸರ್ ಇಳಿಜಾರನ್ನ ಲೆವೆಲ್ ಮಾಡಿ ಮಾಡ್ಬೋದು, ಅದನ್ನೇನು ತೊಂದರೆ ಇಲ್ಲ. ಅದಕ್ಕಿಂತ ದೊಡ್ಡ ಇಳಿಜಾರನ್ನ ನಾವು ರಸ್ತೆ ಬೇರೆ ಕಡೆ ಇಂದಿರಾನಗರ ಅಂತ ಹೇಳೋ ಪ್ಲೇಸ್ಗಳಲ್ಲಿ ಬೇಕಷ್ಟು ರಸ್ತೆಗಳನ್ನ ನಾವು ಮಾಡಿದ್ದೇವೆ, ಕಾಂಕ್ರೀಟ್ ರಸ್ತೆಗಳನ್ನ. ಸೊ ತಾರಿಂಗ್ ಮಾಡಕ್ಕಾಗಲ್ಲ, ರೋಲರ್ ಹೋಗಲ್ಲ, ಅದು ಕಾಂಕ್ರೀಟ್ ರಸ್ತೆ ಮಾಡ್ಲಿಕ್ಕೆ ನಾವು ಮಾಡಿ. ಆ ಮೆಟ್ಲು ಜಾಗದಲ್ಲೇ ಮಾಡಬಹುದಾಗಿತ್ತಲ್ಲ, ಅವಕಾಶ ಇತ್ತಲ್ಲ? ಖಂಡಿತವಾಗಿ ಮಾಡಬಹುದಾಗಿತ್ತು. ನಾವು ಅದೇ ಉದ್ದೇಶದಲ್ಲೇ ನಾವು ಇಟಾಚಿಯನ್ನು ತಂದು JCB ತಂದು ಕೆಲಸ ಸ್ಟಾರ್ಟ್ ಮಾಡಿದ್ರು ಕಾಂಟ್ರಾಕ್ಟರ್. ಅಷ್ಟೊತ್ತಿಗೆ ಫಾರೆಸ್ಟ್ ನ ಎಲ್ಲರೂ ಬಂದು ಇಟಾಚಿಯನ್ನ ಸೀಸ್ ಮಾಡಿದ್ರು. ಮತ್ತೆ ಕಾಂಟ್ರಾಕ್ಟರ್ ಮೇಲೆ ಕೇಸ್ ಬುಕ್ ಮಾಡ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಕಾಂಟ್ರಾಕ್ಟರ್ ಹೇಳ್ತಾ ನಾನು ಈ ಕೆಲಸ ಮಾಡಿ ನಾನೇ ಕೇಸ್ ಹಾಕೋಬೇಕು ಅಂತ ಅವ್ನು ನಿಂದರ್ದ. ಹಾಗಾಗಿ ಅದು ಪೆಂಡಿಂಗ್ ಆಯ್ತು. ಮತ್ತೆ ನಾವು ಶಾಸಕರ ಬಳಿ ತಗೊಂಡೋದ್ವಿ. ಇವತ್ತು ಕೂಡ ಶಾಸಕರೇನೋ ಸ್ಥಳಕ್ಕೆ ಬರ್ತಾರೆ ಅಂತ ಹೇಳಿ ಈಗ ಮಾಹಿತಿ ಕೊಟ್ಟಿದ್ದಾರೆ. ನೋಡ್ಬೇಕು. ಏನಿಲ್ಲ, ನಮಗೆ ಫಾರೆಸ್ಟ್ ಅವರು DF ಅವರು ಒಂದು 10 ನಿಮಿಷ ನಮ್ಗೆ ಏನಿಲ್ಲ, ಅವ್ರ ಫಾರೆಸ್ಟ್ ಗೆ ಸಂಬಂಧನೇ ಇಲ್ಲ. ಆ ಏನ್ ಫುಟ್ಪಾತ್ ಇದೆ ಆ ಫುಟ್ಪಾತ್ ಅಲ್ಲೇ ಮಾಡ್ಲಿಕ್ಕೆ ನಾವು ಈಗ ರಮೇಶ್ ಅವರು, ನೀವು ನಗರಸಭೆ ಸದಸ್ಯರಾಗಿದ್ರು ಕೂಡ ಹೆಲ್ಪ್ಲೆಸ್ ಕಂಡೀಷನ್ ಇದ್ದೀರಿ ಅಂತ ಕಾಣಿಸುತ್ತೆ. ಅಂದ್ರೆ ಫಾರೆಸ್ಟ್ ಅವರು ಈ ಕಾಂಟ್ರಾಕ್ಟರ್ ಮೇಲೆ ಎದುರಿಸಿ JCB ಅನ್ನೆಲ್ಲ ಇಟಾಚಿಯನ್ನೆಲ್ಲ ಸೀಸ್ ಮಾಡೋದಾದ್ರೆ ಮತ್ತೆ ನಾವು ಏನ್ ಮಾಡ್ಲಿಕ್ಕೆ ಆಗುತ್ತೆ? ಹೊಡೆದಾಡ್ಬೇಕಷ್ಟೇ. ಅವ್ರು ಬಂದವರಿಗೆ ಬೇರೆ ರೀತಿಯಲ್ಲಿ ನಾವು ಕಾನೂನು ಕ್ರಮ ನಾವು ಕೈಗೆತ್ತಿಕೊಳ್ಳುವಂತ ಪರಿಸ್ಥಿತಿ ಬಂದಿದೆ. ಅಂದ್ರೆ ರಿಸರ್ವ್ ಫಾರೆಸ್ಟ್ ಎಷ್ಟಿದೆ ಅಲ್ಲಿ ಸರ್? ಎಷ್ಟು ಇದೆ ಅಂತ ವಿಸ್ತೀರ್ಣ ಎಲ್ಲ ನನಗೆ ಕರೆಕ್ಟ್ ಆಗಿ ಮಾಹಿತಿ ಅಲ್ಲ. ರಸ್ತೆ ಮಾಡಬೇಕಾದ್ರೆ ನೀವು ರಿಸರ್ವ್ ಫಾರೆಸ್ಟ್ ಎಷ್ಟು ಬಳಸ್ಕೋತೀರಿ ಸರ್? ರಿಸರ್ವ್ ಫಾರೆಸ್ಟ್ ಅಂತೇಳಿ ನಮಗೇನು ಬರಲ್ಲ. ಒಂದ್ 2-3 ಅಡಿ. ಈಗ ಆಲ್ರೆಡಿ ಫುಟ್ಪಾತ್ ಏನಿದೆ ಅದು ಆಲ್ರೆಡಿ ನಮಗೆ ರಸ್ತೆ ನಮ್ಮ ಈ ಪೈಸಾರಿಗೆ ಹೊಂದಿಕೊಂಡಂತೆ ಇದೆ. ಅದರ ಪಕ್ಕದಲ್ಲೇ ಬೇಲಿ ಹಾಕಿದ್ದಾರೆ. ಸೊ ಹಾಗಾಗಿ ನಾವು ಏನಿಲ್ಲ, ಒಂದ್ 2 ಅಡಿ 3 ಅಡಿ ಅಂದ್ರೆ ನಾವು 3 ಮೀಟರ್ನ ರಸ್ತೆ, ಒಂದು ಸಾಧಾರಣ ಒಂದು ವೆಹಿಕಲ್ ಹೋಗುವಂಗೆ ಮಾಡುವ ಅಂತ ಹೇಳಿ, ಒಂದು ಆಟೋ ಆದ್ರೂ ಹೋಗ್ಬೇಕು, ಆ ರೀತಿಯ ಉದ್ದೇಶ ಇಟ್ಕೊಂಡು ಮಾಡುವಾಗ ಅದಕ್ಕೆ ಅಬ್ಜೆಕ್ಷನ್ ಮಾಡಿದ್ದಾರೆ. ನೀವು ನೋಡ್ತಾ ಇರ್ತೀರಲ್ಲ, ದಿನನಿತ್ಯವೂ ಕೂಡ ಅಲ್ಲಿ ಜನ ಕಷ್ಟಪಡ್ತಾರೆ. ಅದು ಒಂದು ಸಾವಾಗಿರೋ ಸಂದರ್ಭದಲ್ಲಂತೂ ಆ ಶವವನ್ನು ಸಾಗಿಸೋದೇ ಎಷ್ಟು ಅರಸಾಹಸ ಅಂತ ಹೇಳಿದ್ರೆ, ಗರ್ಭಿಣಿ ಮಹಿಳೆಯರ ಕತೆ ಏನು, ವಯಸ್ಸಾದಂಥವ್ರ ಕತೆ ಏನು. ವಯಸ್ಸಾದವ್ರು ಮೋಸ್ಟ್ಲಿ ಮೇಲಿದ್ದವ್ರು ಮೇಲೇನೆ ಇರ್ತಾರೆ, ಕೆಳಗಿದ್ದವ್ರು ಕೆಳಗೇನೆ ಇರ್ತಾರೆ. ಅಲ್ಲಿ ಓಡಾಟ ಮಾಡಕ್ ಸಾಧ್ಯನೇ ಇಲ್ಲ ಈ ಜಾಗದಲ್ಲಿ. ಆ ರೀತಿ ಆಗಿದೆ, ಆ ರೀತಿ ಕಷ್ಟ ಇದೆ ಸರ್ ಅಲ್ಲಿ. ಮಾಡುವ, ನಾವು ಈಗ ಶಾಸಕರೊಟ್ಟಿಗೆ ನಾನು ಸಮಾಲೋಚನೆ ಮಾಡಿ ಏನ್ ಮಾಡ್ಲಿಕ್ಕೆ ಆಗುತ್ತೆ ಮಾಡ್ತೇವೆ. ಇನ್ನೊಂದ್ಸಲಿ DF ಹತ್ರ ಹೋಗ್ತೇವೆ, ಅವಕಾಶವನ್ನು ಮಾಡಿ ಕೊಡಿ ಅಂತೇಳಿ. ಮತ್ತೆ ಅದ್ರಲ್ಲಿ ಏನೋ ಒಂದು ಕಾನೂನು ರೀತಿಯಲ್ಲಿ ಏನೋ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿದ್ರು, ಅದು ಯಾವ ರೀತಿ ಹಾಕ್ಬೇಕು ಅಂತ ಹೇಳೋದು ಅವ್ರಿಗೂ ಗೊತ್ತಿಲ್ಲ. ಅವ್ರು ನಮಗೆ ಮಾಹಿತಿ ಕೊಡ್ಲಿಲ್ಲ. ಅದಕ್ಕೊಂದು ಸ್ಕೆಚ್ ಬೇಕು ಅಂತ ಹೇಳ್ತಾರೆ, ಆ ಸ್ಕೆಚ್ ಯಾರು ಮಾಡ್ಬೇಕು ಅಂತ ಹೇಳಿದ್ರೆ ಅದಕ್ಕೂ ಮಾಹಿತಿ ಕೊಡ್ಲಿಲ್ಲ. ಹೀಗೆಲ್ಲ ಸಮಸ್ಯೆ ಫಾರೆಸ್ಟ್ನವ್ರು ನಮಗೆ ತೊಂದರೆ ಕೊಡ್ತಾರೆ ಅಂತ ಮಾತ್ರ ನೇರವಾಗಿ ಹೇಳಬಲ್ಲ. ಈಗ ನಾವು ಮಂಥರ್ಗೌಡ ಅವ್ರಿಗೆ ಶಾಸಕರಿಗೆ ಕನೆಕ್ಟ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ. ಅವ್ರು ಹೇಳ್ತಿದ್ದಾರೆ ನಮಗೆ ಗಮನಕ್ಕಿದೆ, ಮಾಹಿತಿ ಇದೆ, ಬಟ್ ಅದನ್ನ ಏನ್ ಮಾಡಬಹುದು ಮುಂದೆ ಅಂತ ಹೇಳಿ ಕ್ರಮ ತೆಗೆದುಕೊಳ್ತೀವಿ, ನಾವು ಕೂಡ ಭೇಟಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮಂಥರ್ಗೌಡ. ಇವತ್ತು ಬರ್ತೀನಿ ಅಂತ ಏನೋ ಮಾಹಿತಿ ಕೊಟ್ಟಿದ್ದಾರೆ. ಎಷ್ಟೊತ್ತು ಏನು ಅಂತ ಹೇಳಿ ಸಮಯ ನಿಗದಿ ಆಗಿಲ್ಲ. ಓಕೆ ಸರ್. ಸೊ ಅಲ್ಲಿಗೆ ನೀವು ಅಲ್ಲಿನ ಗ್ರಾಮಸ್ಥರ ಜೊತೆ ಕೂತ್ಕೊಂಡು ಅರಣ್ಯ ಇಲಾಖೆಗೆ ಏನಾದ್ರು ಭೇಟಿ ಮಾಡುವಂತ, ಮತ್ತೆ ಈ ರೀತಿ ಮರುಕಳಿಸದಂತೆ ನೋಡ್ಕೊಳ್ಳುವಂತ ಪ್ರಯತ್ನ ನೀವು ಆಗ್ಬೇಕಲ್ಲ, ನಿಮ್ ಕಡೆಯಿಂದ ಆಗ್ಬೇಕಲ್ಲ ರಮೇಶ್ ಅವರೇ? ನಾವು ಈಗಾಗಲೇ ಹೋಗಿದ್ದೇವೆ. ಜನರ ಅವ್ರು ಇಡೀ ನಮ್ಮ ಆ ವಿಭಾಗದ ಜನರನ್ನ ಕರ್ಕೊಂಡು DF ಹತ್ರ ಹೋಗಿದ್ದೇವೆ. ನಾವು 2 ಬಾರಿ ಹೋಗಿದ್ದೇವೆ. ಇಡೀ ಜನರನ್ನ ಕರ್ಕೊಂಡು ಹೋಗಿದ್ದೇವೆ, ನಮ್ಮ ಸಮಸ್ಯೆಯನ್ನು ಹೇಳಿದ್ದೇವೆ. ಟೆಂಡರ್ ಆಗಿದೆ, ದುಡ್ಡು ವಾಪಸ್ ಹೋಗುತ್ತೆ ಅಂತ ಕೂಡ ಹೇಳಿ ಎಲ್ಲ ಮನವಿಯನ್ನ ಮರಕೆ ಮಾಡಿದ್ದೇವೆ. ಆಗ DF ಅವ್ರು ಕೊಡಗಿನವರೇ ಆಗಿದ್ದ ಪೂವಯ್ಯನವರು ಇದ್ರು. ಅವರು ಅಸಹಾಯಕತೆ ತೋರಿಸ್ಕೊಂಡ್ರು. ನನ್ನ ಕೆಲಸ ಹೋಗುತ್ತೆ, ನಾನು ರಿಟೈರ್ಡ್ ಆಗುವಾಗ ನಾನು ಕಪ್ಪು ಚುಕ್ಕಿಯನ್ನ ತಗೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ರಮೇಶ್ ಅವರೇ, ಅದರಿಂದ ದಯವಿಟ್ಟು ಕಾನೂನು ರೀತಿಯಲ್ಲೇ ಆಗ್ಬೇಕು. ನಮ್ಮ ಕಾನೂನಲ್ಲಿ ಅಲ್ಲಿ ರಸ್ತೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಹಾಗೆ ಹೀಗೆ ಅಂತ ಹೇಳಿ. ನಾನು ಬೆಂಕಿ ರಸ್ತೆ ಅಂತ ಹೇಳಿ ಇರುತ್ತಲ್ಲ ಯಾವುದೇ ಒಂದು ಫಾರೆಸ್ಟ್ ಸೈಡ್ ಅಲ್ಲಿ, ನಿಮಗೆ ಏನಾದ್ರು ಫೈರ್ ಲೈನ್ ಅಂತಾರು ಮಾಡ್ತಾರೆ. ಫೈರ್ ಲೈನ್ ಅದನ್ನೇ ನಾನು ಬೆಂಕಿ ರಸ್ತೆ, ಆ ಫೈರ್ ಲೈನ್ ಆದ್ರೂ ನಿಮಗೆ ಅವಕಾಶ ಬೇಕಲ್ಲ. ರಸ್ತೆ ಆದ್ರೆ ನಿಮಗೂ ನಾಳೆ ಏನಾದ್ರು ಫೈರ್ ಗೀರಾದ್ರೆ ನೀವು ನಿಮ್ಮ ಗಾಡಿಗಳು ಹೋಗ್ಲಿಕ್ಕೆ ಎಲ್ಲ ಫೈರ್ ಗಾಡಿಗಳು ಹೋಗ್ಲಿಕ್ಕೆ ಅವಕಾಶ ಆಗ್ತದಲ್ಲ ಅಂತ ಹೇಳಿ ಕೂಡ ನಾವು ಮನವರಿಕೆ ಮಾಡಿದ್ವಿ. ಅದು ಯಾರೋ ಅದೊಂದು ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ಅಲ್ಲಿ ಒಂದು ಸಣ್ಣ ಕೇಸ್ ಹಾಕಿದ್ದಾರೆ, ಫಾರೆಸ್ಟ್ ಒತ್ತುವರಿ ಮಾಡ್ಕೊಂಡಿದ್ದಾರೆ ಜನರು ಅಂತ ಹೇಳಿ. ಇದೇ ಏರಿಯಾ ಅಲ್ಲ, ಬೇರೆ ಕಡೆ ಒಟ್ಟು ಅಲ್ಲಿ ನಮ್ಮ ಮಡಿಕೇರಿ ನಗರದಲ್ಲಿ. ಅದೇನಾಗಿದೆ, ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಅಂತ ಹೇಳಿ ಒಂದೇ ಉದ್ದೇಶಕ್ಕಾಗಿ ಅವರು
ಮೀನಾಂಶ ನಿಲ್ಲಿಸ್ತಾ ಇದ್ದಾರೆ. ಸರಿ, ನೋಡೋಣ ರಮೇಶ್ ಅವರೇ, ನಿಮ್ಮ ಪ್ರಯತ್ನ ಆಗಲಿ ಇಲ್ಲ, ಜನರಿಗೆ. ಪ್ರಯತ್ನ ಖಂಡಿತ ಮಾಡ್ತೀವಿ ಸರ್. ಆ ರಸ್ತೆ ಮಾಡ್ಬೇಕು ಅಂದ್ರೆ ದೊಡ್ಡ ಒಂದು ಆಸೆ ಕೂಡ, ಒಂದು ಗುರಿ ಸಾಯಿಸ್ತೀನಿ. ಓಕೆ, ಥ್ಯಾಂಕ್ ಯು ರಮೇಶ್ ಅವರೇ, ನಮ್ಮ ಜೊತೆ ಮಾತನಾಡಿದ್ದು.